ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಗುರುವಾರ, ವಿಶೇಷವಾಗಿ ಪೂಜೆ ಎಲ್ಲ ಮುಗೀತು ಈಗಷ್ಟೇ. ಸೊ ಇವತ್ತು ಬೆಳಿಗ್ಗೆನೆ 5:30ಗೆ ಎದ್ದು ಎಲ್ಲ ಕೆಲಸ ಎಲ್ಲ ಆ್ಯಕ್ಚುಲಿ ನೆನ್ನೆನೆ ಮುಗಿಸ್ಕೊಂಡಿದ್ದೆ. ಇವತ್ತು ವಿಶೇಷವಾಗಿ ಮುಡುಪು ಕಟ್ಟೋದನ್ನ ತುಂಬ ರಿಕ್ವೆಸ್ಟೆಡ್ ವಿಡಿಯೋ, ತುಂಬ ಜನ ಕೇಳ್ತಾನೆ ಇದ್ರಿ. ಹಾಗೆಯೇ ನಾನು ಕೂಡ ಮುಡುಪು ಕಟ್ಟಬೇಕಾಗಿತ್ತು. ಸೊ ಯಾವುದೋ ಒಂದು ವಿಷಯದ ಸಂಕೇತವಾಗಿ ಮುಡುಪು ಕಟ್ಟೋದು ಹೇಗೆ ಅಂತಲೂ ಕೂಡ ತೋರಿಸ್ತೀನಿ. ಈಗ ಬೇಗ ಹೋಗಿ ಯಾವ ಥರ ಕಟ್ಟಿದ್ದೀನಿ, ನಾನು ಯಾವ ಥರ ಕಟ್ಟಿಟ್ಟಿದ್ದೀನಿ ಅಂತ ನೋಡ್ಕೊಂಡು ಬಂದ್ಬಿಡಿ. ಸೊ ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳ್ತೀನಿ. ಮುಡುಪು ಕಟ್ಟೋದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಒಂದು ಕೆಂಪು ಬಟ್ಟೆ. ಗ್ರಂಥಿಗೆ ಅಂಗಡಿನಲ್ಲಿ ಒಂದು ಬ್ಲೌಸ್ ಪೀಸ್ನ ತಗೊಳ್ಳಿ, ಕೆಂಪು ಕಲರ್ ತಗೊಳ್ಳಿ, ಅದರಲ್ಲಿ ಕಟ್ ಮಾಡ್ಕೊಳ್ಳಿ, ಸ್ಕ್ವೈರ್ ಶೇಪಲ್ಲಿ ಇರಲಿ. ಸೊ ಈ ಥರ ಕಟ್ ಮಾಡಿಕೊಂಡು, ಇವಾಗ ನಾನು ಹೊಸಾದೇ ತಗೊಳ್ಳಿ, ಹೊಸಾದೇ ಯೂಸ್ ಮಾಡಿರೋದೆಲ್ಲ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಇದಕ್ಕೆ 9 ರೂಪಾಯಿ ಕಾಯಿನ್ನ ತಗೊಳ್ತಾ ಇದ್ದೀನಿ. ನೀವು ಮುಡುಪು ಕಟ್ಟುವಾಗ ಯಾವುದರ ಸಲುವಾಗಿ ನೀವು ಮುಡುಪು ಕಟ್ಟಿಟ್ಟು ರಾಯರಿಗೆ ಪೂಜೆ ಮಾಡ್ತಾ ಇದ್ದೀರಾ, ನಿಮ್ಗೆ ಏನಾಗಬೇಕು, ಯಾವ ಕೆಲಸ, ಯಾವ ಇದು ವಿಷಯವಾಗಿ ಮಾಡ್ತಾ ಇದ್ದೀರಾ, ಅದನ್ನು ಚೀಟಿನಲ್ಲಿ ನೀಟಾಗಿ ಸ್ವಲ್ಪ ಬರೀರಿ. ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಫಸ್ಟ್ ಬರೆದು, ಅದಾದಮೇಲೆ ಆ ಚೀಟಿನಲ್ಲಿ ನೀವು ಯಾವುದ್ರ ಸಲುವಾಗಿ ಪೂಜೆ ಮಾಡ್ತಾ ಇದ್ದೀರಾ ಅದನ್ನು ಬರೆದು ಅಕ್ಷತೆನ ಹಾಕ್ಕೊಳ್ಬೇಕು. ಅಕ್ಷತೆ ಮಠದಿಂದ ತಂದಿರೋ ಅಕ್ಷತೆ ಆದರೆ ತುಂಬ ಒಳ್ಳೆಯದು, ಶ್ರೇಷ್ಠವಾಗಿರೋವಂಥದ್ದು, ಅದನ್ನು ಹಾಕ್ಕೊಳ್ಳಿ. ಇಲ್ಲ ಅಂದರೆ ಮನೇಲೇ ಅಕ್ಷತೆ ಮಾಡಿಕೊಂಡು ಇಟ್ಕೊಳ್ಬೋದು. ಇದಕ್ಕೆ ತುಳಸಿ ದಳನ ಮರಿದೆಲೆನೆ ಹಾಕಿ, ಹಾಗೆಯೇ ಒಂದು ಹೂವನ್ನ ಇಟ್ಕೊಳ್ತಾ ಇದ್ದೀನಿ. ಒಂದು ದ್ರಾಕ್ಷಿ, ಒಂದು ಗೋಡಂಬಿ, ಒಂದು ಬಾದಾಮಿ ಸಿಹಿನ ಹಾಕ್ಕೊಳ್ಬೇಕು. ಸೊ ಇದೆಲ್ಲದನ್ನು ಹಾಕಿ ಈ ಥರ ನೋಡಿ, ಈ ಥರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಸ್ಕ್ವಯರ್ ಶೇಪಲ್ಲಿ ತೊಗೊಂಡ್ರೆ ಅದಕ್ಕೇ ಸ್ಕ್ವಯರ್ ಶೇಪಲ್ಲೇ ತೊಗೊಳ್ಬೇಕು. ಅದನ್ನು ನೀಟಾಗಿ ಒಂದು ಗಂಟನ್ನು ಕಟ್ಟಬೇಕಾಗತ್ತೆ. ಈ ಥರ ಗಂಟನ್ನು ಕಟ್ಟಿ ಇದು ಕಟ್ಟಿದ್ದಾದಮೇಲೆ ಹಿಂಗೆ ಈ ಥರ ಫ್ಲವರ್ ಥರ ಉಲ್ಟಾ ಮಾಡಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಪ್ಲೇಟ್ ಇಟ್ಕೊಳ್ಳಿ. ಇದು ಪ್ಲೇಟ್ನ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ನೀವು ಯಾವುದರ ಸಲುವಾಗಿ ಪೂಜೆ ಮಾಡ್ತಾ ಇದ್ದೀರಾ, ಇದು ಇವತ್ತು ಮಾತ್ರ ಅಲ್ಲ, ಪ್ರತಿದಿನ ಪೂಜೆ ಮಾಡುವಾಗ್ಲೂ ನಾವೇನು ವಿಷಯನ ಬರೆದಿದ್ದೀವಿ, ನಾವು ಯಾವುದಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೀವಿ ಅದನ್ನು ಸಂಕಲ್ಪನ ಹೇಳ್ಕೊಳ್ಬೇಕು. ಪ್ರತಿದಿನ ಪೂಜೆ ಮಾಡುವಾಗಲೂ ಹೇಳ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಅದ್ರ ಮೇಲ್ಗಡೆ ಮತ್ತೆ ಅಕ್ಷತೆ, ತುಳಸಿನೇ ಇಟ್ಟು ರಾಯರ ಪಕ್ಕದಲ್ಲಾಗಿರ್ಬೋದು ಇಲ್ಲ ರಾಯರ ಮುಂದೆ ಆಗಿರ್ಬೋದು ಇದನ್ನು ಇಡಬೇಕಾಗತ್ತೆ. ಇದನ್ನು 9 ದಿನದ ತನಕ ಕದಲಿಸೋದೆಲ್ಲ ಬೇಡ. ಸೊ ಈ ಕಡೆ ತೆಗ್ದಿಡ್ಬೋದಾ ಮೇಡಮ್, ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳುವಾಗ ಏನು ಮಾಡೋದು, ಏನು ಮಾಡಬೇಡಿ. ಇದನ್ನು ಕದಲಿಸ್ದೇ ಇರೋ ಥರ ಆ ಪ್ಲೇಟಲ್ಲೇ ಇರಲಿ. ದೀಪ ಮಾತ್ರ ತೆಗೆದು ನೀವು ತೊಳೆದು ಬೇರೆ ತೊಳೆದ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ. ಸೊ ಈಗ ಕೊಬ್ಬರಿ ಎಣ್ಣೆ, ನೀವು ಆವಾಗಲೇ ಹೇಳ್ದಂಗೆ ಕೊಬ್ಬರಿ ಎಣ್ಣೆ ದೀಪನೇ ಹಚ್ಚಬೇಕು 9 ದಿನಗಳು, ತುಂಬ ಒಳ್ಳೆಯದು. ಸೊ ಹಾಗಾಗಿ 9 ದಿನವೂ ಅಷ್ಟೇ ಪೂಜೆ, ಪ್ರತಿದಿನ ಪೂಜೆ ಮಾಡಿ ಕೊಬ್ಬರಿ ಎಣ್ಣೆ ದೀಪನ ಹಚ್ಚಿ. ತುಪ್ಪದ ಆರತಿ ಮಾಡೋದನ್ನ ಮರಿಬೇಡಿ. 2 ಆರತಿ ಇಲ್ಲಾಂದರೆ 5 ಬತ್ತಿ ಆರತಿನ ಮಾಡ್ಕೊಳ್ಳಿ. ನಿಮಗೆ ಸಾಧ್ಯ, ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬತ್ತಿ ಆರತಿನ ಮಾಡಿ ಸಂಕಲ್ಪ ಮಾಡಿ. ಪ್ರತಿದಿನ ಪೂಜೆ ಮಾಡುವಾಗ್ಲೂ ಆ ಚೀಟಿನಲ್ಲಿ ಬರೆದಿರೋದನ್ನ ನೆನಪು ಮಾಡ್ಕೊಳ್ಬೇಕು. ಏನಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಾ ಅನ್ನೋದನ್ನ ಅದನ್ನು ಒಂದ್ಸತಿ ರಾಯರ ಹತ್ರ ಬೇಡ್ಕೊಂಡು ಪ್ರತಿದಿನವೂ ಪೂಜ್ಯಾಯ ರಾಘವೇಂದ್ರಾಯ ಮಂತ್ರ ಇದೆಯಲ್ವಾ ಅದನ್ನು ಹೇಳ್ಕೊಳ್ತಾನೆ ಪೂಜೆ ಮಾಡ್ತಾ ಬನ್ನಿ. ನಿಜವಾಗ್ಲೂ ತುಂಬಾ ಒಳ್ಳೆಯದಾಗತ್ತೆ. 9 ದಿನ ಮಡಿಯಿಂದ ಪೂಜೆ ಮಾಡಿ ಅಷ್ಟೆ. ಇವಾಗ ಮುಡುಪು ಕಟ್ಟಿ ಇಟ್ಟಿದ್ದಾಯ್ತು. ಇವತ್ತು ಗುರುವಾರ, ಇವತ್ತು ಗುರುವಾರನೇ ಬೆಳಿಗ್ಗೆನೆ ಎಲ್ಲ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಈ ಗುರುವಾರದಿಂದ ನೆಕ್ಸ್ಟ್ ಶುಕ್ರವಾರ 9 ದಿನ ಆಗತ್ತೆ. ನಾನು ಕೆಲವರು ಒಬ್ಬೊಬ್ರು 11 ದಿನ ಕಟ್ತಾರೆ, ಆದರೆ ನಾನು 9 ದಿನ ಮುಡುಪನ್ನ ಕಟ್ಟಿಡ್ತಾ ಇದ್ದೀನಿ. 9 ದಿನ ಶುಕ್ರವಾರದವರೆಗೂ ಮುಡುಪು ಕಟ್ಟಿ ಪೂಜೆ ಮಾಡಿ, ಸೊ ನೆಕ್ಸ್ಟು ಶನಿವಾರ ತಗೊಂಡೋಗಿ ನಾನು ರಾಯರದ್ದು ಮಠಕ್ಕೆ ಉಂಡಿಗೆ ಅರ್ಪಣೆ ಮಾಡ್ತೀನಿ. ಸಾಧ್ಯವಾದರೆ ಮಂತ್ರಾಲಯಕ್ಕೂ ಹೋಗ್ಬೋದು. ನೀವು ಯಾವ ಸಲುವಾಗಿ ಮುಡುಪನ್ನ ಕಟ್ಟಿದ್ದೀರಾ ಯಾವುದಕ್ಕಾದ್ರೂ ಕಟ್ಬೋದು. ಆ್ಯಕ್ಚುಲಿ ನನಗೊಂದು ಕೆಲಸ ಆಗಬೇಕು, ಅದ್ರ ಬಗ್ಗೆ ನಾನು ಮುಡುಪು ಕಟ್ಟುವಾಗ ಚೀಟಿನಲ್ಲಿ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಿ ನೀಟಾಗಿ ಬರೆದುಬಿಟ್ಟು ಓಂ ಗುರು ರಾಘವೇಂದ್ರಾಯ ಅಂತ ಮೇಲೆ ಬರೀರಿ. ಆಮೇಲೆ ಮುಡುಪನ್ನ ಕಟ್ಟಿ 101% ಆಗೇ ಆಗತ್ತೆ ನಿಮಗೆ. ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾರೆ ರಾಯರು. ಮುಡುಪನ್ನ ಕಟ್ಟಿಟ್ಟು ಪೂಜೆ ಮಾಡಿ. ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು, ಇವತ್ತು ಸ್ವಲ್ಪ ಬೇಗನೆ ಎಲ್ಲ ಕೆಲಸ ಮುಗಿಸಿ ನಾನು ದೇವಸ್ಥಾನ ಮಠಕ್ಕೆ ಹೋಗಬೇಕಾಗಿತ್ತು. ಮಠದಲ್ಲಿ ಇವತ್ತು ಪೂಜೆನ ಇಡ್ಸ್ಕೊಂಡಿದ್ವಿ. ನಾನು ಒಂದು ಸಂಕಲ್ಪ ಮಾಡಿದ್ದೆ ರಾಯರ ಹತ್ರ, ಅದು ನೆರವೇರ್ತು. ನನಗೆ ಆಯಿತು ಅಂದಮೇಲೆ ಯಾವಾಗ ಅದು ಆಗತ್ತೆ ಅಂಥ ಟೈಮಲ್ಲಿ ನಾನು
ಒಂದು ಚಿಕ್ಕದು, ತುಂಬ ದೊಡ್ಡದು ಅಂತಲ್ಲ, ಪ್ರಸಾದನ ಮಾಡಿಸಿ ಪೂಜೆ ಮಾಡಿಸ್ತೀನಿ ನಿಮ್ಮ ಇದರಲ್ಲಿ ಅಂತ ಹರಸ್ಕೊಂಡಿದ್ದೆ. ಸೊ ಹಾಗಾಗಿ ಇವತ್ತು ರಾಯರ ಮಠದಲ್ಲಿ ಬೆಳಿಗ್ಗೆನೆ ಬರಕ್ಕೆ ಹೇಳಿದ್ರು ನಮಗೆ. ಸೊ ನಾನು ನನ್ನ ಮಗ ಬೆಳಿಗ್ಗೆನೆ ಹೋಗಿ ಅಭಿಷೇಕ ಇದು ಎಲ್ಲ ಆಗೋ ತನಕ ಕುತ್ಕೊಂಡಿದ್ವಿ. ಸೊ ಪ್ರಸಾದ ಎಲ್ಲ ತುಂಬ ಚೆನ್ನಾಗಿತ್ತು. ಖುಷಿ ಆಯಿತು, ಒಂಥರ ಸಮಾಧಾನ ಆಯಿತು. ಬೆಳಿಗ್ಗೆನೆ ಹೋಗಿ ರಾಯರಿಗೆ ಅಭಿಷೇಕ ಮಾಡೋದು, ಎಲ್ಲ ಅಲಂಕಾರ ಮಾಡೋದೆಲ್ಲ ನೋಡಿ ನಿಜವಾಗ್ಲೂ ಒಂಥರ ನಮಗಂತೂ ಅಲ್ಲಿಂದ ಎದ್ದು ಬರೋಕ್ಕೆ ಮನಸ್ಸಿಲ್ಲ. ಕುತ್ಕೊಂಡು ನೋಡ್ತಾ ಇದ್ವಿ. ಖುಷಿ ಆಯಿತು. ರಾಯರು ನಿಜವಾಗ್ಲೂ ಇದ್ದಾರೆ, ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ, ನಂಬಿಕೆ ಇರಬೇಕಷ್ಟೆ. ಸೊ ತುಂಬ ಜನ ಕಮೆಂಟ್ ಮಾಡ್ತೀರಾ ಅಂತ ಗೊತ್ತು, ಅದಕ್ಕೇನೆ ಹೇಳ್ಬಿಡ್ತೀನಿ. ಈಗ 9 ದಿನ ನೀವು ಸಂಕಲ್ಪ ಮಾಡಿ ಮುಡುಪು ಕಟ್ಟಿಟ್ಟಿದ್ದೀರಾ ಅಂದಮೇಲೆ ಹೊಸ ಬಟ್ಟೆ ತಗೊಳ್ಳಿ. ಬಟ್ಟೆ ತಗೊಂಡು ಕಟ್ಟಬೇಕು. ಅದು ಕಟ್ಟಿಟ್ಟಿದ್ಮೇಲೆ 9 ದಿನನೂ ಅಷ್ಟೇ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಎಲ್ಲ ತಿನ್ನಬಾರ್ದು. ಮಡಿಯಿಂದ ಪೂಜೆ ಮಾಡಬೇಕು. ಡೈಲಿ ಸ್ನಾನ ಮಾಡಿದ್ದಾದ್ಮೇಲೆ ತುಪ್ಪದ ದೀಪನ ಹಚ್ಚೋದು ಮರಿಬಾರ್ದು. ತುಪ್ಪದ ನೀವು ಎಷ್ಟು ದೀಪ 5, 6 ಹಚ್ಚಿ, ಇಲ್ಲ 3 ಹಚ್ಚಿ, ಇಲ್ಲ ಅಂದರೆ 2 ದೀಪ ಹಚ್ಚಿ ಸಾಕು. 2 ಹಚ್ಚಿ, 3 ಹಚ್ಚೋದು ಬೇಡ. 2, 5, 9 ಈ ಥರ ತುಪ್ಪದ ಆರತಿನ ಮಾಡಿ. ನಾವು ಈ ಮುಡುಪನ್ನ ಕಟ್ಟಿಟ್ಟಿದ್ದೀವಲ್ಲ, ಅದಕ್ಕೆ ಪ್ರತಿದಿನ ತುಪ್ಪದ ಆರತಿನ ಮಾಡಿ ಪೂಜೆ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನಾನ್ ವೆಜ್, ಆಮೇಲೆ ಇವಾಗ ನಿಮ್ಮ ಪೀರಿಯಡ್ಸು ಲೇಡೀಸ್ ಮಾಡುವವರಿದ್ರೆ ಪೀರಿಯಡ್ಸ್ ಎಲ್ಲ ನೋಡ್ಕೊಂಬಿಡಿ. ಇವಾಗ ಎಲ್ಲ ಮುಗಿದು ಕ್ಲಿಯರ್ ಆಗಿದೆ ಅಂದಾಗ ಒಂದು ಸ್ವಲ್ಪ ಗಂಜಲ ಹಾಕೊಂಡು ಹಿಂದಿನ ದಿನನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಸ್ವಲ್ಪ ಮಡಿಯಿಂದ ಮಾಡಬೇಕು. ಮಡಿ ಅಂದರೆ ಗೊತ್ತಾಗತ್ತಲ್ವ, ಮಡಿಯಿಂದ ಮಾಡಿ 9 ದಿನನೂ ಅಷ್ಟೇ ಯಾವುದೇ ರೀತಿಯ ಎಲ್ಲೇ ಅಲ್ಲಿ ಇಲ್ಲಿ ಹೋಗೋದು, ಆಚೆ ಹೋಗೋದು. ಈಗ ಮುಡುಪು ಕಟ್ಟಿ ನೀವು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಆಚೆ ಹೋಗೋದು, ಅವ್ರ ಮನೆಗೆ ಹೋಗಿ ಇವ್ರ ಮನೆಗೆ ಹೋಗಿ ತಿನ್ಕೊಬರೋದು, ಅದನ್ನೆಲ್ಲ ಮಾಡಬೇಡಿ. ಆದಷ್ಟು 9 ದಿನನೂ ಪೂಜೆ ಮಾಡಿದ್ಮೇಲೆ ಮನೆಯಲ್ಲೇ ಇರೋದಕ್ಕೆ ಟ್ರೈ ಮಾಡಿ. ಹೋಗಲೇಬೇಕು ಆಚೆ ಅಂದಾಗ ಹೋಗಿ, ಆದರೆ ನಾನ್ ವೆಜ್ ಎಲ್ಲ ಯಾವುದೂ ತಿನ್ನಬಾರ್ದು. 9 ದಿನನೂ ಅಷ್ಟೇ ಮಡಿಯಿಂದ ಮಾಡಬೇಕು. ನೀವು ಅದೇ ಪೀರಿಯಡ್ಸ್ ಎಲ್ಲ ಟೈಮ್ನ ನೋಡಿಕೊಂಡು ಸ್ಟಾರ್ಟ್ ಮಾಡಿ. 9 ದಿನ ಆರಾಮಾಗಿ ಮಾಡ್ಬೋದು. ಲಾಂಗ್ ಟೈಮ್ ಆದರೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. 9 ದಿನ ಎಲ್ಲೇನು ಕಷ್ಟ ಅನಿಸೋದಿಲ್ಲ. ಸೊ ಹಾಗಾಗಿ ಬೆಳಿಗ್ಗೆನೇ ಎಲ್ಲ ಕೆಲಸ ಮುಗಿಸಿ ಪೂಜೆ ಬೆಳಿಗ್ಗೆನೇ ಮಾಡ್ಕೊಳ್ಳಿ. ಸಾಧ್ಯವಾದರೆ ಸಾಯಂಕಾಲನೂ ಇದನ್ನು ಆರತಿ ಮಾಡ್ಬೋದು. ಬೆಳಿಗ್ಗೆ ಮಾತ್ರ ಪೂಜೆ ಮಾಡೋದನ್ನ ಮಿಸ್ ಮಾಡಬೇಡಿ. ಸ್ನಾನ ಎಲ್ಲ ಆದಮೇಲೆ ಪೂಜೆ ಮುಗಿಸ್ಕೊಳ್ಳಿ. 9 ದಿನನೂ ಸ್ವಲ್ಪ ಮಡಿಯಿಂದ ಪೂಜೆ ಮಾಡಿ. ನೀವೇನು ಅಂದ್ಕೊಂಡಿದ್ದೀರೋ ಅದು ಸಕ್ಸಸ್ ಆಗೇ ಆಗುತ್ತೆ. ಇವಾಗ 9 ದಿನ ಆದಮೇಲೆ ಶುಕ್ರವಾರಕ್ಕೆ ಮುಗ್ದೋಗುತ್ತೆ. ಶುಕ್ರವಾರನೇ ತೆಗಿಯೋದು ಬೇಡ. 9 ದಿನ ಮುಗಿದ್ಮೇಲೆ ಶನಿವಾರ ಅದನ್ನು ತಗೊಂಡೋಗಿ ರಾಯರ ಉಂಡಿಗೆ ಹಾಕಿ. ನಿಮಗೆ ಹತ್ರವಾದ ರಾಯರ ಮಠ ಯಾವ್ದಾದ್ರು ಇದ್ದರೆ ಅಲ್ಲಿಗೆ ತಗೊಂಡೋಗಿ ರಾಯರ ಉಂಡಿಗೆ ಅದನ್ನು ಅರ್ಪಣೆ ಮಾಡಿ. ಆ ಬಟ್ಟೆ ಸಮೇತ ನೀವೇನು ಕಟ್ಟಿದ್ದೀರೋ ಆ ಮುಡುಪು ಸಮೇತನೇ ರಾಯರ ಉಂಡಿಗೆ ಹಾಕಿ ಬಂದ್ಬಿಡಿ. ನಿಮ್ಮ ಕೆಲಸವನ್ನು ಮುಗಿಸಿ ರಾಯರು ಅವ್ರಿಗೆ ಏನು ಕೊಡಬೇಕು ಅಂತ ಇರುತ್ತೋ ಅದನ್ನು ಖಂಡಿತವಾಗ್ಲೂ ನಿಮಗೆ ನೆರವೇರಿಸ್ತಾರೆ, ನೀವೇನಂತ ಕೇಳ್ಕೊಂಡಿದ್ದೀರೋ ಅದನ್ನು. ಸೊ ನಾನೊಂದು ಕೆಲಸದ ಬಗ್ಗೆ ಬರೆದು ಅದು ಚೀಟಿನಲ್ಲಿ ಮೇಯ್ನಾಗಿ ಚೀಟಿನ ಬರೆದು ಸಂಕಲ್ಪ ಮಾಡ್ಕೊಳ್ಳಿ. ಈ 9 ದಿನನೂ ಸಾಧ್ಯವಾದರೆ ಕೊಬ್ಬರಿ ಎಣ್ಣೆ ದೀಪ ಹಚ್ಚೋದಕ್ಕೆ ಪ್ರಯತ್ನ ಮಾಡಿ. ಕೊಬ್ಬರಿ ಎಣ್ಣೆ ದೀಪ ಹಚ್ಚಿ ನೀವು ಸಂಕಲ್ಪ ಮಾಡಿದ್ದೀರಾ ಅಂದರೆ ತುಂಬ ಒಳ್ಳೆಯದು. ಪ್ರತಿದಿನವೂ ಒಂದು ಮಣ್ಣಿನ ದೀಪದಲ್ಲಿ ಕೊಬ್ಬರಿ ಎಣ್ಣೆ ದೀಪ ಹಚ್ಚಿ. ಹಾಗೆಯೇ ತುಪ್ಪದ ಆರತಿ ಮಾಡೋದನ್ನ ಮರಿಬೇಡಿ. 9 ದಿನನೂ ಮಡಿಯಿಂದ ಪೂಜೆ ಮಾಡಿ. ಸೊ ತುಂಬ ಜನ ಕೇಳ್ತೀರಾ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಗಂಡ ಹೆಂಡತಿ ಅಂದರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಗೊತ್ತಾಗತ್ತೆ. ಪೂಜೆ ಮಾಡಿ. ಸೊ ಯಾಕೆ ಅಂದರೆ ಮಡಿಯಿಂದ ಮಾಡ್ತಾ ಇದ್ದೀವಿ ನಾವು ಪೂಜೆ ಅಂದಾಗ ಸ್ವಲ್ಪ ಮಡಿ ಇದ್ದರೆ ತುಂಬ ಒಳ್ಳೆಯದು. ಸೊ ತುಂಬ ಜನ ನನಗೆ ಅದ್ರ ಬಗ್ಗೆ ಕಮೆಂಟ್ ಮಾಡ್ತೀರಾ, ಅಕ್ಕ ಈ ಥರ ಗಂಡ ಹೆಂಡತಿ ಇದು ಜೊತೇಲಿ ಇರ್ಬೋದಾ ಅಂತಲೂ ಕೇಳ್ತೀರಾ. ಅದಕ್ಕೆ ಜೊತೆ ಅಂದರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ತುಂಬ ಒಳ್ಳೆಯದು. ಇದು 9 ದಿನ ಅಷ್ಟೇ, ಅದು ಮುಗಿದ್ಮೇಲೆ ನಿಮ್ಮ ಇದು. ಸೊ ಈ ಥರ ಮಡಿಯಿಂದ ಮಾಡಿದ್ರೆ ನಾವು ಯಾವುದೇ ಕೆಲಸ ಆದ್ರೂ ಭಗವಂತ ನಮಗೆ ಕೊಡ್ತಾ ಇದ್ದಾರೆ, ನಮಗೆ ಒಳ್ಳೇದು ಮಾಡ್ತಾರೆ ಅಂದಾಗ ನಾವು ಅಟ್ಲೀಸ್ಟ್ ಒಂದು 9 ದಿನಗಳ ಕಾಲ ಇರೋಕ್ಕಾಗಲ್ವಾ? ಖಂಡಿತವಾಗ್ಲೂ ಇರ್ಬೋದು. ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ನೆಕ್ಸ್ಟು 9 ದಿನಗಳ ಕಾಲ ಅಂದರೆ ಬೆಳಿಗ್ಗೆ ನೀವು ಉಪವಾಸ ಇರಬೇಕಂತ ಕೇಳ್ತಾ ಇರ್ತೀರಾ. ಉಪವಾಸ ಪೂಜೆ ಆಗೋವರೆಗೂ ಉಪವಾಸ ಇದ್ದು ನೀವು ಪೂಜೆ ಮಾಡಿದ್ರೆ ಒಳ್ಳೆಯ ಸಾಕು. ಹಾಗೆಯೇ ತುಂಬ ಜನ ಕೇಳ್ತೀರಾ, ನಾನ್ ವೆಜ್ನ ಹೊರ್ಗಡೆ ತಿನ್ಬೋದಾ, ಮನೇಲಿ ಮಾಡೋದು ಬೇಡ ಹೊರ್ಗಡೆ ತಿನ್ಬೋದಾ ಅಂತ. ಖಂಡಿತವಾಗ್ಲೂ ಬೇಡ. ನೀವು ಈಗ ಮನೇಲಿ ನಾವು ಪೂಜೆ ಮಾಡ್ತಿದ್ದೀವಿ ಲೇಡೀಸು ಅಂದಮೇಲೆ ಅದು ಅವರಿಗೂ ಸೇರಿದ್ದಲ್ವಾ. ಸೊ ಹಾಗಾಗಿ ಮನೇಲಿ ತಿಂದು ವಾಪಸ್ ಮನೆಗೆ, ಆಚೆ ಕಡೆ ತಿಂದು ವಾಪಸ್ ಮನೆಗೆ ಬರ್ತಾರಲ್ವ, ಅದು ಒಂಥರ ಅಂಟು ಮುಟ್ಟು ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು 9 ಡೇಸ್ ಬಿಡೋಕ್ಕಾಗಲ್ವಾ, ಬಿಟ್ಟು ನಾನ್ ವೆಜ್ ಮಾತ್ರ ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ಆಮೇಲೆ ಸ್ವಲ್ಪ ಮಡಿಯಿಂದ ಮಾಡ್ಕೊಳ್ಳಿ ಅಷ್ಟೇ. ಇದು ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಪ್ರತಿದಿನವೂ ಸಾಧ್ಯವಾದರೆ ರಾಯರ ಬುಕ್ ಬರೀರಿ.
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಒಂದು ಸಣ್ಣ ಮಂತ್ರನ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನೀವು ಪೂಜೆ ಮಾಡಿ ಮುಗಿಯೋ ತನಕನೂ ಒಳ್ಳೆ ಮನಸ್ಸಿಂದ ಪೂಜೆ ಮಾಡ್ಕೊಳ್ಳಿ ಅಷ್ಟೇ. ಸೊ ನಮ್ಮ ನಾವು ಈ ಪೂಜೆಯಲ್ಲಿ ಮಾಡ್ತಾ ಇರ್ತೀವಿ, ಮನಸ್ಸು ಎಲ್ಲೋ ಬೇರೆ ಕಡೆ ಇಡೋದು, ಅದನ್ನೆಲ್ಲ ಬಿಟ್ಟು ಯಾವಾಗಲೂ ಒಂದು 9 ಡೇಸು ರಾಯರ ಧ್ಯಾನ ಮಾಡಿ, ನಿಮ್ಗೆ ಏನು ಬೇಕೋ ಕೇಳ್ಕೊಂಡು ಪೂಜೆ ಮಾಡಿ. ಸೊ ಮುಡುಪು ಕಟ್ಟಿದ್ದೀವಿ ಅಂದಮೇಲೆ ಸ್ವಲ್ಪ ಮಡಿಯಿಂದ ಪೂಜೆ ಮಾಡಬೇಕು. ಸೊ ಇದನ್ನು ಮಾಡಿಕೊಂಡು ಯಾರ್ಯಾರಿಗೆ ಸಾಧ್ಯವಾಗುತ್ತೋ ಅವರಿಗೆ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ಯಾರಾದರೂ ತುಂಬ ಜನ ನನಗೆ ಮುಡುಪು ಕಟ್ಟೋದ್ರ ಬಗ್ಗೆ ವಿಡಿಯೋನ ಮಾಡಿ ಅಂತ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಇವತ್ತು ಅದು ಸಾಧ್ಯ ಆಯಿತು. ನಾನು ಕೂಡ ಪೂಜೆ ಮಾಡಿ ಮುಗಿಸಿದ್ದೀನಿ. ಇನ್ನು 9 ಡೇಸು ಪ್ರತಿದಿನವೂ ಪೂಜೆ ಇರುತ್ತೆ. ಸೊ ಹಾಗಾಗಿ ಅದಕ್ಕೋಸ್ಕರನೇ ಇವಾಗ ಹೆಂಗೂ ರಾಯರ ಮಠಕ್ಕೆ ಹೋಗಿ ಇವತ್ತು ಪೂಜೆ ಎಲ್ಲ ಸಲ್ಲಿಸಿದ್ದೀನಿ. ಸಂಕಲ್ಪ ಮಾಡಿಸಿದ್ರು, ನಮ್ಮ ಕೈಲೇನೆ ಕೂರಿಸಿ ನಮ್ಮ ಫ್ಯಾಮಿಲಿಯವ್ರದ್ದೆಲ್ಲ ಇದು ಮಾಡಿಸಿ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿಸಿದ್ರು, ಅದೊಂದು ನಂಗೆ ಸಖತ್ ಇಷ್ಟ ಆಯಿತು. ಸೊ ಹಾಗಾಗಿ ಇವತ್ತೇ ಸ್ಟಾರ್ಟ್ ಮಾಡಿದ್ದೀನಿ. ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ಯಾರ್ಯಾರೆಲ್ಲ ಮಾಡಬೇಕು ಅಂತ ಇದ್ದೀರಾ ಖಂಡಿತವಾಗ್ಲೂ ಮಾಡಿ, ಒಳ್ಳೇದಾಗತ್ತೆ. ನಂಬಿಕೆ ಇರಬೇಕು ಅಷ್ಟೇ. ರಾಯರನ್ನ ನಂಬೋರಿಗೆ ಗೊತ್ತು. ಆದರೆ ಅಕ್ಷತೆನ ನಿಮಗೆ ಮಂತ್ರಾಕ್ಷತೆ ಮಠದಲ್ಲಿಂದ ಸಿಗುತ್ತಲ್ಲ ಮಂತ್ರಾಕ್ಷತೆ, ಅದು ಸಾಧ್ಯವಾದರೆ ಒಂದು ಸ್ವಲ್ಪನಾದರೂ ತೊಗೊಂಡು ಬಂದಿಟ್ಟು ಇದಕ್ಕೆ ಹಾಕಿ. ಯಾಕೆಂದರೆ ನನ್ನ ಹತ್ರ ಮಂತ್ರಾಲಯದ್ದೇ ಮಂತ್ರಾಕ್ಷತೆ ಇದೆ, ಅದನ್ನು ನಾನು ಡಬ್ಬಿನಲ್ಲಿ ಹಾಕಿಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದನ್ನೊಂದು ಸ್ವಲ್ಪ ಹಾಕಿದ್ದೀನಿ. ಮನೇಲೇ ಮಂತ್ರಾಕ್ಷತೆ ಮಾಡೋದನ್ನು ಕೂಡ ಹೇಳಿದ್ದೀನಿ, ಅದನ್ನು ಕೂಡ ಮಾಡಿಕೊಂಡು ನೀವೇ ಯೂಸ್ ಮಾಡ್ಬೋದು. ಮಠದ ಮಂತ್ರಾಕ್ಷತೆ ಇದ್ದರೆ ತುಂಬ ಒಳ್ಳೆಯದು, ಶ್ರೇಷ್ಠವಾಗಿರೋ ಅಂಥದ್ದಲ್ವ. ತುಳಸಿ ಇಡೋದನ್ನ ಮರಿಬೇಡಿ. ಸೊ ಪ್ರತಿದಿನ ನಾವೇನು ಮಾಡಬೇಕು ಅಂದ್ರೆ ಅದಕ್ಕೇನು ನೈವೇದ್ಯ ಸಾಧ್ಯವಾದರೆ ನಿಮಗೆ ನೈವೇದ್ಯ ಮಾಡಿ, ಇಲ್ಲ ಅಂದರೆ ಒಂದು ಸ್ವಲ್ಪ ಕಡಲೆ ಸಕ್ಕರೆನಾದರೂ ಇಡ್ಬೋದು. ಹಾಗೆಯೇ ಡ್ರೈ ಫ್ರೂಟ್ಸ್ನ ಇಡ್ಬೋದು. ಆಮೇಲೆ ಒಂದು ತುಳಸಿ ದಳನ ಇಡೋದನ್ನ ಮರಿಬೇಡಿ. ತುಳಸಿ ದಳ ಅಕ್ಷತೆನ ಇದ್ರ ಮೇಲೆ ಇಟ್ಟು ನಾವು ಮುಡುಪು ಕಟ್ಟಿದ್ದೀವಲ್ಲ ಅದ್ರ ಮೇಲೆ ಇಟ್ಟು ಪೂಜೆ ಮಾಡ್ತಾ ಬನ್ನಿ. ಆಮೇಲೆ ಗಂಧ ಪ್ರೋಕ್ಷಣೆ ಮಾಡಿ. ಅದಕ್ಕೆ 9 ದಿನಗಳ ಕಾಲನು ಮಡಿಯಿಂದ ಮಾಡಿ ಅಷ್ಟೇ ನಾನು ಹೇಳೋದು. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಗುರು ರಾಘವೇಂದ್ರ ಸ್ವಾಮಿಗಳು ಒಳ್ಳೆಯದು ಮಾಡಲಿ. ಓಂ ಗುರುಭ್ಯೋ ನಮಃ.